A4 ನ್ಯೂಸ್ನ ಕತೆ ಕಾರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಒಕ್ಕೂಟ ಸರ್ಕಾರವು 177 ರೈತರ ಎಕ್ಸ್ಪೋಸ್ಟ್ಗಳನ್ನು ನಿಲ್ಲಿಸುವಂತೆ ಕಟ್ಟಳೆ ಇಟ್ಟಿದೆ. ಒಕ್ಕೂಟ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ ಈ ಸೂಚನೆ ಎಕ್ಸ್ಪೋಸ್ಟ್ ಅಂದರೆ ಹಿಂದಿನ ಟ್ವಿಟರ್ ಸಂಸ್ಥೆಗೆ ಹೋಗಿದೆ. ಆದರೆ ಟ್ವಿಟರ್ ಸಂಸ್ಥೆಯವರು ಅಥವಾ ಎಕ್ಸ್ಪೋಸ್ಟ್ ಸಂಸ್ಥೆಯವರು ಸರ್ಕಾರದ ಈ ಆಣತಿಯನ್ನು ಒಪ್ಪಿಲ್ಲ. ಈ 177 ಖಾತೆಗಳನ್ನು ರದ್ದು ಮಾಡಲು ಯಾಕೆ ಕೇಂದ್ರ ಸರ್ಕಾರ ಕೇಳಿತು ಎನ್ನುವುದು ಪ್ರಶ್ನೆ. ಈ 177 ಖಾತೆಗಳು ರೈತ ಚಳವಳಿಯಲ್ಲಿ ಈಡುಗೊಂಡಿರುವವರ ಪೋಸ್ಟ್ ಖಾತೆಗಳಾಗಿದ್ದು, ಅದರಲ್ಲಿ ರೈತರ ದಿಲ್ಲಿ ಚಲೋ ಚಳವಳಿಯ ಬಗ್ಗೆ ಸಾಕಷ್ಟು ವಿಷಯಗಳು ಮಾಹಿತಿಗಳು ಬರ್ತಾ ಇದ್ದು, ರೈತರ ಚಳವಳಿಯನ್ನು ಹೇಗಾದರೂ ಹದ್ದುಬಸ್ತಿನಲ್ಲಿ ಇಡಬೇಕು ಅಥವಾ ನಡೆಯದಂತೆ ಮಾಡಬೇಕು ಎಂದು ಯೋಜಿಸಿರುವಂಥ ಕೇಂದ್ರ ಸರ್ಕಾರ ಈ 177 ಖಾತೆಗಳನ್ನು ಮುಚ್ಚುವಂತೆ ಆದೇಶ ನೀಡಿದೆ. ಆದರೆ ಎಕ್ಸ್ಪೋಸ್ಟ್ನವ್ರು ಏನು ಮಾಡಿದ್ದಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಕಾರಣಕ್ಕಾಗಿ ನಾವು ಈ 177 ಖಾತೆಗಳನ್ನು ರದ್ದು ಮಾಡುವುದಿಲ್ಲ ಎನ್ನುವ ಪೋಸ್ಟನ್ನು ಕೇಂದ್ರ ಸರ್ಕಾರಕ್ಕೆ ಪೋಸ್ಟ್ ಮೂಲಕವೇ ತಿಳಿಸಿದೆ. ಇಲ್ಲಿ ಸ್ಪಷ್ಟವಾಗುವಂಥ ವಿಷಯ ಏನು ಅಂತೇಳಿದರೆ, ದಿಲ್ಲಿ ಚಲೋ ಆರಂಭವಾಗಿ 2021ರಲ್ಲಿ ಒಮ್ಮೆ ನಡೆದಿತ್ತು ಚಳವಳಿ. ಆವಾಗ ರೈತರು ದಿಲ್ಲಿಯೊಳಗೆ ಬಂದಿದ್ದರು ಮತ್ತು ದೊಡ್ಡ ಗಲಾಟೆ ಆಗಿತ್ತು. ಆಮೇಲೆ ಚಳವಳಿ ನಿಂತು ಹೋಗಿತ್ತು. ಕೆಲವು ಆಶ್ವಾಸನೆಗಳನ್ನು ರೈತರಿಗೆ ನೀಡಲಾಗಿತ್ತು. ಆ ಆಶ್ವಾಸನೆಗಳು ಈಡೇರಿರಲಿಲ್ಲವಾದ್ದರಿಂದ ಈಗ ಮತ್ತೆ ಚಳವಳಿ ನಡೆದಿದೆ. ಈ ಚಳವಳಿ ನಡೆದಾಗ ದಿಲ್ಲಿಯ ನಗರ ಪ್ರದೇಶದೊಳಗೆ ರೈತರು ಬಾರದಂತೆ ಎಲ್ಲ ಗಡಿಗಳನ್ನು ಪೊಲೀಸರನ್ನೇ ಗೋಡೆಗಳಂತೆ ನಿಲ್ಲಿಸಿ ತಡೆಯಲಾಗಿದೆ. ರೈತರು ಯಾರು? ದಿಲ್ಲಿಯವರು ಊಟ ಮಾಡೋದು ಎಲ್ಲಿಂದ? ದಿಲ್ಲಿಯವರು ಊಟ ಮಾಡಲಿಕ್ಕೆ ಅನ್ನ ಕೊಡುವಂಥ ರೈತನಿಗೆ ದಿಲ್ಲಿಗೆ ಪ್ರವೇಶ ಇಲ್ಲ ಅಂತೇಳಿದರೆ, ನಾಳೆ ರೈತರು ದಿಲ್ಲಿಯನ್ನು ಆಳುವವರಿಗೆ ಹಳ್ಳಿಗೆ ಪ್ರವೇಶವಿಲ್ಲ ಅಂತ ತಡೆಯಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಭಾರತವು ಸ್ವಾತಂತ್ರ್ಯ ಸಿಕ್ಕಿದಾಗ ಭಾರತದಲ್ಲಿ ಇದ್ದ ಜನಸಂಖ್ಯೆ ಸುಮಾರು 36 ಕೋಟಿ ಅಷ್ಟೇ. ಎರಡನೇ ಮಹಾಯುದ್ಧದ ಬಳಿಕ ಸಾಕಷ್ಟು ಆಹಾರದ ಕೊರತೆ ಜಗತ್ತಿನ ಎಲ್ಲ ಕಡೆ ಉಂಟಾಗಿತ್ತು. ಭಾರತದಲ್ಲಿ ಕೂಡ ಆಹಾರದ ಕೊರತೆ ಉಂಟಾಗಿತ್ತು. ಈಗಿನ ಜನಸಂಖ್ಯೆಯ ಅರ್ಧಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇದ್ದರೂ ಕೂಡ, 1/3 ಜನಸಂಖ್ಯೆ ಇದ್ದರೂ ಕೂಡ ಜನರಿಗೆ ಸಾಕಷ್ಟು ಆಹಾರ ವಸ್ತುಗಳು ಸಿಗ್ತಾ ಇರಲಿಲ್ಲ. ಕೆಲವರಲ್ಲಿ ಹೆಚ್ಚುವರಿ ಆಹಾರ ವಸ್ತು ಇರ್ಬೋದು, ಸಾಮಾನ್ಯ ಜನರಿಗೆ ಆಹಾರ ವಸ್ತುಗಳು ಸಿಗದಿದ್ದಂಥ ಪರಿಸ್ಥಿತಿ ಇತ್ತು. ಆದರೆ 1960ರ ದಶಕದ ಹೊತ್ತಿಗೆ ಆಹಾರ ಉತ್ಪಾದನೆಯಲ್ಲಿ ಭಾರತವು ಸ್ವಾವಲಂಬಿ ಆಯಿತು. ಈ ಸ್ವಾವಲಂಬಿ ಆಗಲಿಕ್ಕೆ ಕಾರಣ ಸರ್ಕಾರದ ಯೋಜನೆಗಳು ಇರ್ಬೋದು, ಸಾಕಷ್ಟು ವೈಜ್ಞಾನಿಕ ಮುನ್ನಡೆ ಆದುದು ಆಗಿರ್ಬೋದು. ಆದರೆ ರೈತರು ಅದಕ್ಕೆ ಅತಿ ಮುಖ್ಯವಾದ ಕಾರಣ. ಆಗೆಲ್ಲ ಸರ್ಕಾರಕ್ಕೆ ಆದಾಯ ಮೂಲ ಈಗಿನಂತೆ ಇರಲಿಲ್ಲ. ರೈತರಿಂದ ಬರ್ತಾ ಇದ್ದಂಥ ತೆರಿಗೆ ತೀರಾ ಕಡಿಮೆ. ಭಾರತದ ರೈತರಲ್ಲಿ 80% ರೈತರು ತೀರಾ ಸಣ್ಣ ರೈತರು. ತೀರಾ ಸಣ್ಣ ಪ್ರಮಾಣದ ರೈತರು ತೆರಿಗೆ ಕಟ್ಟಲಿಕ್ಕೆ ಅರ್ಹರಲ್ಲ. ದೊಡ್ಡ ರೈತರು ಮಾತ್ರ ತೆರಿಗೆ ಕಟ್ಬೋದು. ಆದರೆ ಭೂಮಿ ತೆರಿಗೆ ಇಂಥವೆಲ್ಲ ರೈತರು ಕಟ್ತಾ ಇರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಈ ದೇಶದ ಜನರಿಗೆ ಊಟ ಕೊಡುವವರು ಅನ್ನದಾತರು ರೈತರು. ಅವರು ಇಲ್ಲದೇ ಇದ್ದರೆ ದಿಲ್ಲಿಯವರು ಕೂತವರು ಇರ್ಬೋದು, ಮಂಗಳೂರಲ್ಲಿ ಕೂತವರು ಇರ್ಬೋದು, ಬೆಂಗಳೂರು ವಿಧಾನಸೌಧದಲ್ಲೇ ಕೂತವರು ಇರ್ಬೋದು. ಊಟ ಮಾಡಲಿಕ್ಕೆ ಏನೂ ಇರುವುದಿಲ್ಲ. ಈಗ ಆಹಾರದ ವಿಷಯಕ್ಕೆ ಬಂದರೆ, ಭಾರತವು ಗೋಧಿ, ದ್ವಿದಳ ಧಾನ್ಯ, ಹತ್ತಿ, ಹಣ್ಣು, ತರಕಾರಿ ಈ ಬೆಳೆಗಳಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ 3 ದೇಶಗಳಲ್ಲಿ ಒಂದಾಗಿದೆ. ಇವುಗಳಲ್ಲಿ ತನ್ನ ಪಟ್ಟಿಗೆ ಬೇಕಾದುದಲ್ಲದೆ ಒಂದಷ್ಟು ರಫ್ತು ಮಾಡುವ ಮಟ್ಟಿಗೆ ಇವುಗಳನ್ನೆಲ್ಲ ಉತ್ಪಾದನೆ ಮಾಡುತ್ತಿದೆ. ಇವೆಲ್ಲ ರೈತರ ಸಾಧನೆಗಳು. ಯಾಕಂತೇಳಿದರೆ ಕೃಷಿಯನ್ನು ಅವಲಂಬಿಸಿದವರ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ. ಸ್ವಾತಂತ್ರ್ಯ ಸಿಕ್ಕಿದಾಗ ದೇಶದ
ಆದಾಯ ಎನ್ನುವುದು ಕೃಷಿ ಮೂಲವನ್ನೇ ಅವಲಂಬಿಸಿತ್ತು. ಬೇರೆ ಆದಾಯಗಳು ತೀರಾ ಕಡಿಮೆ ಇತ್ತು. ಅಂಥ ಸಮಯದಲ್ಲಿ ಕೃಷಿಯನ್ನು ಆಧರಿಸಿದವರು ಅವುಗಳನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸುತ್ತಾ ಹೋದಂತೆ ಅದರಲ್ಲಿ ಈಡುಗೊಳ್ಳುವವರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಕಳೆದೊಂದು ದಶಕದಲ್ಲಿ 60% ಇದ್ದ ದೇಶದ 60% ಜನರು ಕೃಷಿಯ ಅವಲಂಬಿತರು ಇಲ್ಲವೇ ಕೃಷಿಯಲ್ಲಿ ಸ್ವಲ್ಪ ಮಟ್ಟಿಗೆ ಈಡುಗೊಂಡವರು. ಅವರ ಪ್ರಮಾಣ ಈಗ ಒಂದು ದಶಕದಲ್ಲಿ 54%ಕ್ಕೆ ಇಳಿದಿದೆ. ಸ್ವಾತಂತ್ರ್ಯ ಸಿಕ್ಕಾಗ ಸುಮಾರು 80%ದಷ್ಟು ಜನರು ಕೃಷಿಯನ್ನೇ ಅವಲಂಬಿಸಿದವರಾಗಿದ್ದರು. ಈಗ ಭಾರತದಲ್ಲಿ ಕೃಷಿಯನ್ನು ಅವಲಂಬಿಸಿರುವವರ ಶೇಕಡ 54% ಮಾತ್ರ. ಈಗ ಇರುವಂಥ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಕೃಷಿಕರು ವೈಜ್ಞಾನಿಕವಾಗಿ ಗರಿಷ್ಠ ಕನಿಷ್ಠ ಯಾವುದೇ ಇರಲಿ ಒಂದು ಬೆಲೆ ಬೇಕು. ರೈತರು ಎದುರಿಸುತ್ತಿರುವ ಅತಿ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದರೆ ಪ್ರಾದೇಶಿಕವಾದ ಬೆಳೆಗಳಲ್ಲಿ ವ್ಯತ್ಯಾಸ ಇರುವಂಥದ್ದು, ಮಣ್ಣಿನ ವೈಫಲ್ಯ, ಮಣ್ಣಿನಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರ್ತವೆ. ಇದನ್ನೆಲ್ಲ ಸರಿಯಾಗಿ ನೋಡುವಂಥ ಈಗ ವೈಜ್ಞಾನಿಕವಾಗಿ ಪ್ರಗತಿ ಆಗಿದ್ದರೂ ಕೂಡ ರೈತರಿಗೆ ಅವೆಲ್ಲ ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ಪೂರೈಕೆ ಆಗುತ್ತಿಲ್ಲ. ಯುರೋಪಿನಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ, ಅಮೆರಿಕದಲ್ಲಿ ರೈತರು ಬಹಳವಾಗಿ ಯಾಂತ್ರೀಕೃತಗೊಂಡಿದ್ದಾರೆ. ಆ ಮಟ್ಟಿನ ಯಾಂತ್ರೀಕೃತ ಕೃಷಿ ಭಾರತದಲ್ಲಿ ಇಲ್ಲ. ಎಷ್ಟರ ಮಟ್ಟಿಗೆ ಯಾಂತ್ರೀಕೃತಗೊಂಡಿದ್ದಾರೆ ಅಂದರೆ ಇಡೀ ಒಂದು ಊರನ್ನು ಒಬ್ಬನೇ ರೈತ ಬರೀ ಯಂತ್ರಗಳನ್ನು ಬಳಸಿ ಉತ್ಪಾದನೆ ಮಾಡಬಲ್ಲ ಸಾಮರ್ಥ್ಯ ಅಮೆರಿಕದಲ್ಲಿದೆ, ಭಾರತದಲ್ಲಿ ಇಲ್ಲ. ಭಾರತದ ರೈತರು ಅತಿಯಾಗಿ ಅವಲಂಬಿಸಿರುವುದು ಇನ್ನೂ ಕೂಡ ಪಾರಂಪರಿಕ ಕೃಷಿ ಪದ್ಧತಿಯನ್ನೇ. ಆದರೂ ಕೂಡ ಟ್ರ್ಯಾಕ್ಟರ್ಗಳು, ಟಿಲ್ಲರ್ಗಳು ಇವೆಲ್ಲ ಬಂದಿದ್ದಾವೆ. ಕೊಯ್ಲು ಮಾಡುವಂಥ ಯಂತ್ರಗಳು ಕೂಡ ಬಂದವೆ. ಆದರೆ ಇವುಗಳ ಬಳಕೆ ದೊಡ್ಡ ರೈತರಿಂದ ಮಾತ್ರ ಸಾಧ್ಯವಾಗ್ತದೆ. ಹಾಗಾಗಿ ಏನು ಮಾಡ್ತಾರೆ, ಕೆಲವರು ದೊಡ್ಡ ರೈತರು ಇವುಗಳನ್ನು ಬಾಡಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಸಣ್ಣ ರೈತರು ದುಡಿದದ್ದನ್ನು ರೈತಾಪಿ ಕೆಲಸದಿಂದ ದುಡಿದದ್ದನ್ನು ಬಾಡಿಗೆ ಕೊಡುವುದಕ್ಕೆ ಕಳೆದುಕೊಳ್ತಾ ಇದ್ದಾರೆ. ಅತಿ ಮುಖ್ಯವಾದ ಇನ್ನೊಂದು ಸಮಸ್ಯೆ ಅಂತೇಳಿದರೆ ರೈತರು ಬೆಳೆದ ವಸ್ತುವಿಗೆ ಉತ್ಪಾದನೆಗೆ ಸರಿಯಾದ ಸೂಕ್ತವಾದ ಬೆಲೆ ಸಿಗುವುದಿಲ್ಲ. ಸೂಕ್ತವಾದ ಬೆಲೆ ಬೇಕು ಅನ್ನೋದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಬೇಕು ಅನ್ನುವಂಥದ್ದು ಈಗ ಚಳವಳಿ ನಡೆಸ್ತಿರುವ ರೈತರ ಅತಿ ಮುಖ್ಯವಾದ ಬೇಡಿಕೆಯಾಗಿದೆ. ಅವರ ಬೇಡಿಕೆ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಬೇಡಿಕೆಗಳಿದ್ದಾವೆ. ಕೃಷಿಕರಿಗೆ ಪಿಂಚಣಿ ಕೊಡಬೇಕು, ಕೃಷಿಕರನ್ನು ಜೀವ ವಿಮೆಯನ್ನು, ಬೆಳೆ ವಿಮೆಯನ್ನು ಸರ್ಕಾರವೇ ಭರಿಸಬೇಕು. ಇಂಥ 10 ಬೇಡಿಕೆಗಳಿವೆ. ಅದೇನೇ ಇರಲಿ, ಅತಿ ಮುಖ್ಯವಾದ ಬೇಡಿಕೆ ಎಲ್ಲ ಬೆಳೆಗೂ ಕನಿಷ್ಠ ಬೆಂಬಲ ಬೆಲೆ ಬೇಕು ಅಂತ. ಇತ್ತೀಚೆಗೆ 4ನೇ ಸುತ್ತಿನ ಮಾತುಕತೆ ನಡೆಸಿದಂಥ ಕೇಂದ್ರ ಸರ್ಕಾರವು ಕೆಲವಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡ್ತೇವೆ, ಒಂದು 5 ವರ್ಷ ಅದರ ಬಗ್ಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ರು. ಆದರೆ ರೈತರು 2 ದಿನ ಆಲೋಚನೆ ಮಾಡಿ ಅದನ್ನು ನಾವು ಒಪ್ಪುವುದಿಲ್ಲ, ನಮಗೆ ದೀರ್ಘಾವಧಿ ಇಲ್ಲವೇ ಕಾಯಂ ಆಗಿ ಇಂತಿಷ್ಟು ಅಂತ ಕನಿಷ್ಠ ಬೆಂಬಲ ಬೆಲೆಯನ್ನು ಅತಿ ಮುಖ್ಯವಾದ ಎಲ್ಲ ಬೆಳೆಗಳಿಗೂ ಸುಮಾರು 22 ಬೆಳೆಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ. ಈ ಎಲ್ಲ ಬೆಳೆಗಳಿಗೂ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು, ಇಲ್ಲದಿದ್ದಲ್ಲಿ ನಾವು ಚಳವಳಿಯನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮೊನ್ನೆ ಮತ್ತೆ 2ನೇ ಬಾರಿ ಚಳವಳಿ ಶುರುವಾಯಿತು. ನಿನ್ನೆ ಒಬ್ಬ ರೈತನನ್ನು ಕೊಂದಿದ್ದಾರೆ ಪೊಲೀಸರು. ಆದ್ದರಿಂದ ಸದ್ಯಕ್ಕೆ 1-2 ದಿನ ಚಳವಳಿಗೆ ವಿರಾಮ ಸಿಕ್ಕಿದೆ. ಹಾಗಂದರೆ ಚಳವಳಿ ಕೊನೆ ಆಗಿಲ್ಲ. ಹಾಗೆಂದ ಕೂಡಲೇ ರೈತ ಚಳವಳಿ ಹೊಸತೇನಲ್ಲ. ಬ್ರಿಟಿಷರ ಕಾಲದಲ್ಲೂ ಕೂಡ ಸಾಕಷ್ಟು ಚಳವಳಿಗಳು ತಡೆದವು. ಬಿಲ್ಸ್ ಚಳವಳಿ, ಬಿಲ್ಸ್ರು ಇದು ಬ್ರಿಟಿಷರ ವಿರುದ್ಧ ಮೊದಲು ರೈತ ಚಳವಳಿ ನಡೆಸಿದವರು ಬಿಲ್ಸ್ ಜನಾಂಗದವರು. ರೌಲೆಟ್ ಆ್ಯಕ್ಟ್ ಅಂತ ಬಂತು. ರೌಲೆಟ್ ಆ್ಯಕ್ಟ್ ತಂದಿದ್ದೇ ಬಿಲ್ಸ್ರ ದಮನಕ್ಕಾಗಿ. ಅದಲ್ಲದೆ ಬಿರ್ಸಾ ಮುಂಡಾ ಚಳವಳಿ, ಮಾಪಿಳ್ಳ ಚಳವಳಿ, ಡೆಕ್ಕನ್ ರೈತರ ಚಳವಳಿ, ಇಂಥ ಹಲವಾರು ಚಳವಳಿಗಳು ಬ್ರಿಟಿಷರ ಕಾಲದಲ್ಲಿ ರೈತರ ಚಳವಳಿ ನಡೆದಿದ್ದವು. ಇತಿಹಾಸವನ್ನು ಕೆದಗುತ್ತಾ ಹೋದರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲೇ ರೈತರು ಚಳವಳಿ ಮಾಡಿದ್ದು ಕಂಡುಬರುತ್ತದೆ. ಹಾಗಾಗಿ ರೈತರು ಸರಕಾರದಿಂದ ತಮಗೆ ಅನುಕೂಲ ಸಿಗದಿದ್ದ, ಯಾಕಂದರೆ ಚಾಲುಕ್ಯರ ಕಾಲದಲ್ಲಿ ಇದ್ದದ್ದು ಏನು, ಯಾರೋ ಲ್ಯಾಂಡ್ ಲಾರ್ಡು ಅವನು ರಾಜರಿಗೆ 1 ಮುಡಿ ಅಕ್ಕಿ ಕೊಟ್ಟುಬಿಟ್ಟು ರೈತರಿಂದ 5-6 ಮುಡಿಯರು ವಸೂಲು ಮಾಡ್ತಾ ಇದ್ದ. ಆದ್ದರಿಂದ ಆವಾಗ ಚಳವಳಿ ನಡೀತಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಸಾಕಷ್ಟು ರೈತರು ಕೂಡ
ತೀರಾ ಬಡವರೇನು ಆಗಿಲ್ಲ, ಆದರೂ ಕೂಡ ಅವರಿಗೆ ಸರಿಯಾದ ಅನುಕೂಲಗಳನ್ನು ಒದಗಿಸದಿದ್ದಲ್ಲಿ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು? ಅವರು ಸರಿಯಾಗಿ ಆಹಾರವನ್ನು ಉತ್ಪಾದನೆ ಮಾಡದಿದ್ದರೆ ದೇಶದ ಗತಿ ಏನಾಗ್ತದೆ? ಭಾಳಷ್ಟು ಜನ ಹೇಳ್ತಾರೆ, ಇವಾಗ ಅಡಿಕೆ ಬೆಳೆ ಎಲ್ಲ ಕಡೆ ಅಡಿಕೆ ನಡುವುದು ಜಾಸ್ತಿ ಆಗಿದೆ, ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ಅಡಿಕೆಯನ್ನೇ ತಿನ್ನಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂತ ಕೂಡ ಕೆಲವರು ಮಾತಾಡ್ತಾರೆ. ಆಹಾರ ವಸ್ತುಗಳು ದೇಶದಲ್ಲಿ ಕಡಿಮೆ ಆದಾಗ ಏನು ಮಾಡ್ತಾರೆ? ಆಮದು ಮಾಡ್ಕೊಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ಇವಾಗ ಏನಾಗ್ತಾ ಇರೋದು ಅಂತ ಹೇಳಿದರೆ ಅಡಿಕೆ ಆಮದು ಮಾಡ್ಕೊಳ್ಳೋದು. ಯಾಕೆ? ಹೊಟ್ಟೆಗೆ ತಿನ್ನುವುದಕ್ಕಿಂತ ಬೇರೆ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಂಥ ಸ್ಥಿತಿ ಈಗ ಭಾರತಕ್ಕೆ ಬಂದಿದೆ ಅಂತ ಹೇಳಿದರೆ, ನಾಳಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಹಣ ಇರ್ಬೋದು, ಚಿನ್ನ ಇರ್ಬೋದು, ತಿನ್ನಲಿಕ್ಕೆ ಅನ್ನ ಮಾತ್ರ ಇರುವುದಿಲ್ಲ. ಯಾಕಂತ ಹೇಳಿದರೆ ರೈತರಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ಕೊಡುತ್ತಿಲ್ಲ. ಈಗಿನ ಕೇಂದ್ರ ಸರ್ಕಾರವಂತೂ ತುಂಬ ವಿಚಿತ್ರವಾದ ಕೇಂದ್ರ ಸರ್ಕಾರ. ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ರೈತರ ಸಾಲ ಮನ್ನಾ ಮಾಡಿತ್ತು. ಈಗಿನ BJP ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ ಉದ್ಯಮಿಗಳ ಸಾಲ ಮನ್ನಾ ಮಾಡಿ ರೈತರಿಗೆ ನಿಮ್ಮ ಆದಾಯ ದುಪ್ಪಟ್ಟು ಮಾಡುವುದಾಗಿ ಹೇಳಿದೆ. ಈಗ ಚಳವಳಿ ನಿರತರು ಹೇಳುತ್ತಿರೋದು ಅದು ಕೂಡ ಒಂದು, ದುಪ್ಪಟ್ಟು ಆದಾಯ ಮಾಡ್ತೀರಾ ಅಂತ ಹೇಳಿದರೆ ನೀವು ಮಾಡಿಲ್ಲ, ಅದರಿಂದ ದುಪ್ಪಟ್ಟು ಆದಾಯ ನಿಮ್ಮ ಕೈಯಿಂದ ಕೊಡಿ ಅಂತ ಕೂಡ ಅವರು ಚಳವಳಿ ಮಾಡ್ತಾ ಇದ್ದಾರೆ. ಅದು ಏನೇ ಹೇಳ್ರಿ, ಈ ದೇಶದಲ್ಲಿ ರೈತರ ಸಮಸ್ಯೆ ಬಗೆಹರಿಯದಿದ್ದರೆ ಆಳುವವರು ಈ ದೇಶವನ್ನು ಉದ್ಧಾರ ಮಾಡುವುದು ಸಾಧ್ಯವಿಲ್ಲ. ಮಾತಿನಿಂದ ಉದ್ಧಾರ ಮಾಡ್ಬೋದು, ಮಾತಿನಿಂದ ಸಾಕಷ್ಟು ಜನ ಸಾಕಷ್ಟು ಉದ್ಧಾರ ಮಾಡ್ತಾರೆ, ಅದು ನಿಜವಾದ ಉದ್ಧಾರ ಅಲ್ಲ. ಆದ್ದರಿಂದ ರೈತರ ಉದ್ಧಾರ ಏನಿದೆ, ರೈತರಿಗೆ ಬೇಕಾದ ಅನುಕೂಲ ಮಾಡಿಕೊಡುವುದು ಆಳುವವರ ಕರ್ತವ್ಯವಾಗಿದೆ. ಇಲ್ಲಿ ಆಳುವವರು ಅಂದ ಕೂಡಲೇ ಶಾಸಕಾಂಗದವರು, ಅದರ ಜೊತೆಗೆ ಅಧಿಕಾರಿಗಳು. ಕೆಲವೊಮ್ಮೆ ಸರ್ಕಾರ ಏನಾದರೂ ಒಂದು ಕೊಡ್ತದೆ, ಅದನ್ನು ಅಧಿಕಾರಿಗಳು ಜನರಿಗೆ ಮುಟ್ಟಿಸೋದಿಲ್ಲ. ಆದ್ದರಿಂದ ಅಧಿಕಾರಿಗಳ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಇದೆ. ಇದನ್ನೆಲ್ಲ ಸರಿಯಾಗಿ ನಿಭಾಯಿಸಿ ರೈತರಿಗೆ ಅನುಕೂಲ ಮಾಡುವ ಮೂಲಕ ಮುಂದಿನ ದಿನಗಳಲ್ಲೂ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಕಷ್ಟು ಆಹಾರ ಸಿಗುತ್ತದೆ ಎನ್ನುವಂಥ ಒಂದು ಗ್ಯಾರಂಟಿಯನ್ನು ಇವಾಗ ಕೊಡಬೇಕಾಗಿ. ಇವಾಗ ಎಲ್ಲ ಕಡೆ ಗ್ಯಾರಂಟಿ ಮಾತು, ಗ್ಯಾರಂಟಿ ಯಾವುದು ಆಗದೇ ಇದ್ದರೂ ಕೂಡ ಗ್ಯಾರಂಟಿ ಅಂತಾರೆ. ಆದರೆ ಇವಾಗ ರೈತರಿಗೆ ನಮಗೆ ಆಹಾರ ಸಿಗಬೇಕಂದ್ರೆ ರೈತರಿಗೆ ಬೇಕಾದ ಗ್ಯಾರಂಟಿಗಳನ್ನು ಕೊಡಬೇಕಾದ ಅಗತ್ಯ ಇದೆ ಅಂತ ಹೇಳುತ್ತಾ ಇಂದಿನ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇವೆ. ನೋಡ್ತಾ ಇರಿ V4 ನ್ಯೂಸ್, ಹಾಗೆ V4news.comಗೆ ಲಾಗಿನ್ ಆಗಿ.